ಬೇಲಿಯೇ ಎದ್ದು ಹೊಲ ಮೇಯ್ದಿರುವಂತಹ ಕಥೆ. ಕಾಕಿ ತೊಟ್ಟು ಜನರಿಗೆ ರಕ್ಷಣೆ ಕೊಡ್ರಪ್ಪ ಅಂದ್ರೆ ಅವರೇ ಸುಲಿಗೆಗೆ ಇಳಿದಿರುವ ಸ್ಟೋರಿ. ನ್ಯೂಸ್ 18 ರಹಸ್ಯ ಕಾರ್ಯಾಚರಣೆಯಲ್ಲಿ ವಸೂಲಿ ಮಾಡೋ ಕಾಕಿ ಪಡೆಯ ಅಸಲಿ ಮುಖ ಇವತ್ತು ಬಯಲಾಗ್ತಾ ಇದೆ. ಇದು ಮೊದಲನೆಯ ನಮ್ಮ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ನಮ್ಮ ಪೊಲೀಸರ ಕರಾಳ ಮುಖ. ಕಳ್ಳರನ್ನ ಹಿಡಿಯೋ ಕೈಲಿ ಇವರು ಹಿಡಿಯೋದೇ ಬೇರೆ. ರಾತ್ರಿ ಆಯ್ತು ಅಂದ್ರೆ ಇವರಿಗೆ ನೈಟ್ ಬೀಟ್ ಬೇಕೇ ಬೇಕು. ಪೊಲೀಸರ ಕಳ್ಳಾಟಕ್ಕೆ ಲೋಕಲ್ ಕೂಡ ಸಾಥ್ ನೀಡ್ತಾ ಇದ್ದಾರೆ. ಹಠಕ್ಕೆ ಬಿದ್ದೋರ ರೀತಿಯಲ್ಲಿ ಇವರು ಕಾಯ್ತಾ ಇರ್ತಾರೆ. ಕಳ್ಳರನ್ನ ಹಿಡಿಯೋ ಬದಲು ಹಠಕ್ಕೆ ಬಿದ್ದಿರೋ ರೀತಿಯಲ್ಲಿ ಏನಕ್ಕಾಗಿ ಕಾಯ್ತಾ ಇರ್ತಾರೆ? ಹಾಗಾದ್ರೆ ಇದು ನ್ಯೂಸ್ 18 ಕನ್ನಡದ ಬಿಗ್ ಎಕ್ಸ್ಪೋಸ್. ರಾತ್ರಿ ಆಗ್ತಾ ಇದ್ದ ಹಾಗೆ ಇವರು ಬೀದಿಗೆ ಇಳಿತಾರೆ. ಹೆದ್ದಾರಿಯಲ್ಲಿ ಬರೋ ವಾಹನಗಳೇ ಈ ಪೊಲೀಸರ ಟಾರ್ಗೆಟ್. ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಲಾಗಿದೆ. ಹಾಗಾದ್ರೆ ಇಷ್ಟೆಲ್ಲ ಕರಾಮತ್ತನ್ನ ಮಾಡ್ತಾ ಇರುವ ಆ ಪೊಲೀಸರು ಯಾರು? ಹೇಗೆ ವಸೂಲಿಯನ್ನ ಮಾಡ್ತಾ ಇದ್ದಾರೆ? ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಮ ಮುಂದೆ ಈಗ ನಾವಿಡ್ತಿದೀವಿ ನೋಡಿ. ಕೋಲಾರ ಜಿಲ್ಲೆ ಮಾಲೂರು ಪೊಲೀಸರ ಲಂಚ ಬಾಕತನದ ಕಥೆ ಇದು. ಆಂಧ್ರ ತಮಿಳುನಾಡು ಗಾಡಿಗಳೇ ಇವರ ಮೇಜರ್ ಟಾರ್ಗೆಟ್ ಆಗಿದೆ. ಬೇರೆ ಯಾರು ಅಲ್ಲ, ಕೋಲಾರ ಜಿಲ್ಲೆ ಮಾಲೂರು ಪೊಲೀಸರು ಈ ರೀತಿಯಾಗಿ ಲಂಚ ಬಾಕತನವನ್ನ ಮೆರಿತಾ ಇದ್ದಾರೆ. ರಾತ್ರಿ ಪಾಳಿಯನ್ನೇ ಹೆಚ್ಚು ಇಷ್ಟಪಡ್ತಾರೆ. ತಪಾಸಣೆಯ ನೆಪದಲ್ಲಿ ಪೊಲೀಸರು ಹಣವನ್ನ ಪೀಕ್ತಾ ಇದ್ದಾರೆ. ರಾತ್ರಿ 10 ಗಂಟೆ ಆಗ್ತಾ ಇದ್ದಂತೆಯೇ ರೋಡಿಗಿಳಿತಾರೆ ಇವರೆಲ್ಲರೂ ಕೂಡ. ಕಾರು, ಟೆಂಪೋ, ಲಾರಿ ಎಲ್ಲದರಲ್ಲೂ ಕೂಡ ರೋಲ್ ಕಾಲ್ ಅನ್ನ ಮಾಡ್ತಾರೆ. ಮಾಲೂರು ಪೊಲೀಸರಿಗೆ ಬೆಸ್ಕಾಂ ಸಿಬ್ಬಂದಿ ಸಾಥ್ ಕೊಡ್ತಾ ಇದ್ದಾರೆ. ವಸೂಲಿ ಮಾಡೋ ಸರ್ಕಲ್ಗಳಲ್ಲಿ ಪವರ್ ಕಟ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಕೋರ್ಟ್ ಮುಂದೆಯೇ ರಾಜಾರೋಷವಾಗಿ ವಸೂಲಿಯನ್ನ ಮಾಡಲಾಗುತ್ತೆ. ನಿತ್ಯವೂ ಓವರ್ ಟೈಮ್ ಡ್ಯೂಟಿ ಮಾಡೋದೇ ಈ ಹಣಕ್ಕಾಗಿ. ಇವರು ಹಿರಿಯ ಅಧಿಕಾರಿಗಳು ನೋಡಿದ್ರು ಕೂಡ ಹಾಗಾದ್ರೆ ನೋಡದಂತೆ ಇರ್ತಾರಾ? ಇದು ನ್ಯೂಸ್ 18 ಕನ್ನಡ ಬಿಚ್ಚಿಟ್ಟಿರುವಂತಹ ಮಾಲೂರು ಪೊಲೀಸರ ಕರಾಳ ಮುಖ. ಅಷ್ಟೇ ಅಲ್ಲ, ಗ್ರಾನೈಟ್ ಕಲ್ಲು ಸಾಗಿಸೋ ಲಾರಿಗಳಿಗೂ ಕೂಡ ಇಲ್ಲಿ ಮುಕ್ತ ಸಂಚಾರವನ್ನ ಕೊಡಲಾಗುತ್ತೆ. ಯಾಕಂತ ಹೇಳಿದ್ರೆ ಪೊಲೀಸರಿಗೆ ದುಡ್ಡು ಕೊಟ್ರೆ ಸಾಕು, ಯಾವುದೆಲ್ಲದಕ್ಕೂ ಕೂಡ ನಿಷೇಧ ಇದೆಯೋ ಅವೆಲ್ಲದಕ್ಕೂ ಕೂಡ ಇಲ್ಲಿ ಅನುಮತಿಯನ್ನ ಕೊಡಲಾಗುತ್ತೆ. ಪೊಲೀಸರ ದಂಧೆಯನ್ನ ಪ್ರಶ್ನಿಸಿದ್ರೆ ಇಲ್ಲಿ ಕೇಳೋರೇ ಇಲ್ಲ. ವಸೂಲಿ ದಂಧೆಗೆ ಹೋಮ್ ಗಾರ್ಡ್ ಗಳನ್ನ ಬಳಸಲಾಗುತ್ತೆ. ಕೇಸ್ ಆದ್ರೆ ಪೊಲೀಸರ ವಿರುದ್ಧ ಕ್ರಮ ಸಾಧ್ಯ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಹೋಮ್ ಗಾರ್ಡ್ ಗಳನ್ನ ಬಳಕೆ ಮಾಡೋದೇ ಇದಕ್ಕೋಸ್ಕರ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಇಲ್ಲಿ ಕೇವಲ ವಸೂಲಿ ಮಾಡ್ತಾ ಇರುವುದು ಮಾತ್ರ ಅಲ್ಲ, ಇವರು ಗ್ರಾನೈಟ್ ಕಲ್ಲು ಸಾಗಿಸೋ ಲಾರಿಗಳಿಗೂ ಕೂಡ ಇಲ್ಲಿ ಮುಕ್ತ ಸಂಚಾರವನ್ನ ಮಾಡಲಾಗುತ್ತೆ. ನಾವು ಸದ್ಯಕ್ಕೆ ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ರೋಡಿಗಿಳಿದು ಪೊಲೀಸರು ಪ್ರಮುಖವಾಗಿ ತಮಿಳುನಾಡು ಹಾಗೂ ಆಂಧ್ರಕ್ಕೆ ಹೋಗುವಂತಹ ಗಾಡಿಗಳೇನಿದ್ದಾವೆ, ಲಾರಿಗಳೇನಿದ್ದಾವೆ, ಚಿಕ್ಕ ಪುಟ್ಟ ವಾಹನಗಳನ್ನು ಕೂಡ ಇವರು ಅರ್ಧದಲ್ಲಿಯೇ ನಿಲ್ಲಿಸಿ ಅಲ್ಲಿ ವಸೂಲಿಗೆ ಮುಂದಾಗಿದ್ದಾರೆ. ವೀಕ್ಷಕರೇ, ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಪೊಲೀಸರು ವಸೂಲಿ ದಂಧೆಗೆ ಇಳಿದಿದ್ದಾರೆ ಅಂತ ಹೇಳಿ. ಗ್ರಾನೈಟ್ ಲಾರಿಯನ್ನ ನೋಡ್ತಾ ಇದ್ದೀರಾ. ಈಗ ವಸೂಲಿ ದಂಧೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾವೆಲ್ಲದಕ್ಕೂ ಕೂಡ ಅನುಮತಿ ಇಲ್ವೋ, ಈಗ ಗ್ರಾನೈಟ್ ಕಲ್ಲು ಸಾಗಿಸೋ ಲಾರಿಗಳಿಗೂ ಕೂಡ ಇಲ್ಲಿ ಮುಕ್ತ ಸಂಚಾರವನ್ನ ಇವರು ಒದಗಿಸಿ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಇವರ ಕೈ ಬಿಸಿ ಮಾಡಿರ್ತಾರೆ ಆ ಗ್ರಾನೈಟ್ ಲಾರಿಯನ್ನ ಓಡಿಸುವಂತಹ ಡ್ರೈವರ್. ಹಾಗಾಗಿ ಪೊಲೀಸರಿಗೆ ದುಡ್ಡು ಕೊಟ್ರೆ ನಿಷೇಧವಿದ್ದರೂ ಕೂಡ ಇವೆಲ್ಲದಕ್ಕೂ ಅನುಮತಿಯನ್ನ ಪೊಲೀಸರು ಕೊಡ್ತಾ ಇದ್ದಾರೆ. ಮಾಲೂರು ಪೊಲೀಸ್ ಠಾಣೆಯ ಕೆಲವು
ಪೊಲೀಸ್ ಸಿಬ್ಬಂದಿಯವರು ಈ ಅಕ್ರಮ ಗಣಿಗಾರಿಕೆಯನ್ನು ಮಾಡಿ ಬರುವಂತಹ ವಾಹನಗಳನ್ನು ಸರಿಯಾದ ರೀತಿಯಲ್ಲಿ ತಪಾಸಣೆ ಮಾಡದೆ ಲಾರಿಗಳ ಚಾಲಕರೊಂದಿಗೆ ವಸೂಲಾತಿಗಳನ್ನು ಮಾಡಿಕೊಂಡು ಪೊಲೀಸ್ ಉನ್ನತ ಅಧಿಕಾರಿಗಳು ಇದರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನು ನಡೆಸಿ ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳು ಯಾರಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತೇಳಿ ಈ ಮುಖೇನ ಒತ್ತಾಯ ಮಾಡ್ತಾ ಇದ್ದೀವಿ. ಇದನ್ನು ನಾನು ಪೊಲೀಸ್ ಇಲಾಖೆಯ ವೈಫಲ್ಯವನ್ನು ನಾನು ಖಂಡಿಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಅಕ್ರಮಗಳಿಗೆ ಕಡಿವಾಣ ಇಲ್ಲದಂತಾಗಿದೆ. ಸಾರ್ವಜನಿಕರು ಪೊಲೀಸ್ ಇಲಾಖೆ ಮೇಲಿಟ್ಟು ನಂಬಿಕೆ ಕಳೆದುಕೊಳ್ತಾ ಇದ್ದಾರೆ. ಒಂದು ಕಡೆ ಅಕ್ರಮಗಳಲ್ಲಿ ವಸೂಲಿ ಮಾಡೋದಲ್ಲಿ ಪ್ರಥಮವಾಗಿ ಪೊಲೀಸರೇ ನಂಬರ್ 1 ಆಗಿ ಹೊರಹೊಮ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಎಂದರೆ ಮಾಲೂರು ತಾಲೂಕಿನಾದ್ಯಂತ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆ ಇರ್ಬೋದು, ಅಕ್ರಮ ಗಣಿಗಾರಿಕೆ ಇರ್ಬೋದು, ಮತ್ತಿತರ ಯಾವುದೇ ಅಕ್ರಮಗಳಿಗೆ ಬೆನ್ನೆಲುಬಾಗಿ ಇವತ್ತು ಮಾಲೂರಿನ ಪೊಲೀಸರು ಬೆಂಗಾಲಾಗಿ ನಿಲ್ತಾ ಇದ್ದಾರೆ. ಕೆಲವು ಪೊಲೀಸ್ ಪೇದೆಗಳ ಜೊತೆಗೆ ಇವತ್ತೇನು ಅನ್ಎಜುಕೇಟೆಡ್ ಅಂದರೆ ಏನು ವಿದ್ಯಾಭ್ಯಾಸ ಇಲ್ಲದ ಈ ಹೋಮ್ ಗಾರ್ಡ್ಗಳನ್ನು ನೇಮಕ ಮಾಡಿಕೊಂಡು ಅವರ ಮುಖಾಂತರ ಸಹ ಈ ದಂಧೆ ನಡೀತಾ ಇದೆ. ಯಾಕಂದರೆ ನೈಟ್ ಬೀಟ್ಗೆ ಹೋಗ್ತಾರೆ, ಒಬ್ಬ ಪೊಲೀಸ್ ಇರ್ತಾನೆ, ಒಬ್ಬ ಹೋಮ್ ಗಾರ್ಡ್ ಇರ್ತಾನೆ. ಆ ಹೋಮ್ ಗಾರ್ಡು ಸಾರ್ವಜನಿಕವಾಗಿ ಏನು ವಸೂಲಿ ಮಾಡ್ತಾ ಇದ್ದಾರೆ ಅವನಿಗೆ ಯಾವುದೇ ಒಂದು ಕಾನೂನು ಬದ್ಧತೆ ಇಲ್ಲ. ಇವತ್ತಿರ್ತಾನೆ, ನಾಳೆ ಹೋಗ್ತಾನೆ. ಅದಕ್ಕೂ ಸಹ ಕಡಿವಾಣ ಆಗಬೇಕು. ಈ ಒಂದು ದಂಧೆಗೆ ಕಡಿವಾಣ ಹಾಕೋದ್ರೆ ಮೊದಲು ಕೆಲವು ಪೊಲೀಸ್ ಅಧಿಕಾರಿಗಳು ಈ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಕಾನೂನು ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ಮೇಲಿನ ನಂಬಿಕೆಯನ್ನು ಉಳಿಸಿಕೊಡುವ ಜೊತೆಗೆ ಒಂದು ಹೋಮ್ ಗಾರ್ಡ್ಗಳ ಒಂದು ಅವ್ಯವಹಾರಗಳಿಗೆ ಕಡಿವಾಣ ಹಾಕಬೇಕಂತೇಳಿ ಈ ಮೂಲಕ ಮಾನ್ಯ SP ಮೇಡಮ್ ಅವರನ್ನು ಮನವಿ ಮಾಡ್ಕೊತಾ ಇದ್ದಾರೆ. ಮಾಲೂರು ಪೊಲೀಸರ ಕರಾಳ ಮುಖದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮರುಗಲ್ ಶ್ರೀನಿವಾಸ್ ಅವರು, ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಅವರೇ, ಪೊಲೀಸರಿಗೆ ದಯವಿಟ್ಟು ನೀವು ಅಕ್ರಮವನ್ನ ತಡೀರಿ ಅಂತ ಹೇಳಿ ಎಲ್ಲರೂ ಕೂಡ ಬೇಡ್ಕೊಳ್ತಾರೆ. ಪೊಲೀಸರು ಅಕ್ರಮವನ್ನ ತಡೀತಾರೆ ಅಂತ ಹೇಳಿ ನಾವು ಕಾಯ್ತಾ ಇದ್ರೆ ನಾವು ನೋಡ್ತಾ ಇದ್ವಿ ನಮ್ಮ ದೃಶ್ಯಗಳಲ್ಲಿ. ಇಲ್ಲಿ ನೋಡಿದ್ರೆ ಪೊಲೀಸರೇ ಅಕ್ರಮಕ್ಕೆ ಇಳಿದಿದ್ದೀರಾ. ಏನ್ ಹೇಳ್ತೀರಾ ಈ ಬಗ್ಗೆ? ಹಲೋ ಶ್ರೀನಿವಾಸ್ ಅವರೇ, ನನ್ನ ಧ್ವನಿ ಇದೆಯಾ? ಕೇಳಿಸ್ತದೆ ಮೇಡಮ್. ಶ್ರೀನಿವಾಸ್ ಅವರು, ಈಗ ಪೊಲೀಸರು ಅಕ್ರಮವನ್ನ ತಡಿಬೇಕು, ಆದ್ರೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಯಾವ ರೀತಿಯಾಗಿ ಮಾಲೂರು ಪೊಲೀಸರು ಲಂಚ ಬಾಕತನವನ್ನ ಮಾಡ್ತಾ ಇದ್ದಾರೆ, ವಸೂಲಿಗೆ ಇಳಿದಿದ್ದಾರೆ ಅನ್ನುವಂಥದ್ದನ್ನ. ಮೇಡಮ್, ಇವತ್ತು ಅದರಲ್ಲಿ ಹೇಳ್ಬೇಕಂದ್ರೆ ಎರಡನೇ ಮಾತಿಲ್ಲ. ಹಲೋ ಹಲೋ ಹೇಳಿ ಮೇಡಮ್, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಿದೆ, ಹೇಳಿ ಶ್ರೀನಿವಾಸ್ ಅವರೇ. ಏನು ಇವತ್ತು ಮಾಲೂರು ತಾಲೂಕಿನಾದ್ಯಂತ ಏನಿವತ್ತು ಕ್ರಷರ್ಗಳಿರ್ಬೋದು, ಮತ್ತೆ ಈ ಗ್ರಾನೈಟ್ಸ್ ಇರ್ಬೋದು, ಜಿಲ್ಲಾಡಳಿತದಿಂದ ಮತ್ತೆ ಸರ್ಕಾರದಿಂದ ಯಾವುದೇ ಪರವಾನಗಿ ಪಡೆಯದೆ 1 ಮೀಟರ್ ಗ್ರಾನೈಟ್ ಬೆಲೆ ಬಂದು 90,000 ರೂಪಾಯಿ ಇರ್ತದೆ. ಹೌದು. ಏನಿವತ್ತು ಪ್ರಕೃತಿಯ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ರೆ ಸಹ ಈ ಜಿಲ್ಲಾಡಳಿತ ವಿರುದ್ಧ ಮತ್ತೆ ತಾಲೂಕು ಆಡಳಿತ ನಾವು ನೂರಾರು ಹೋರಾಟಗಳನ್ನು ಸಹ ಮಾಡಿರ್ತೀವಿ. ಏನಿವತ್ತು ರಾಜಾರೋಷವಾಗಿ ಒಂದು ಚೆಕ್ ಪೋಸ್ಟ್ಗಿಷ್ಟು, ಒಂದು ಪೊಲೀಸ್ ಅಧಿಕಾರಿಗಳಿಗಿಷ್ಟು, ತಹಶೀಲ್ದಾರ್ಗಿಷ್ಟು, ಈ ರೀತಿ ಫಿಕ್ಸ್ ಮಾಡ್ಕೊಂಡು ದಂಧೆ ಮಾಡಿ ಏನಿವತ್ತು ಪ್ರಕೃತಿ ಸಂಪತ್ತನ್ನೆಲ್ಲ ಲೂಟಿ ಮಾಡ್ತಾ ಇರ್ತಾರೆ. ಏನಿವತ್ತು ನಮ್ಮ ಜಿಲ್ಲೆಗೆ ಕುಡಿಯೋಕ್ ನೀರಿಲ್ಲ. ಹಂಗಿರ್ತಂತ ಸಂದರ್ಭದಲ್ಲಿ ನೂರಾರು ಕಡೆ ಮರಳು ಫಿಲ್ಟರ್ಗಳು ಸಹ ಮಾಡ್ತಾ ಇರ್ತಾರೆ. ಮತ್ತೆ ಕೆರೆ ಮಣ್ಣನ್ನು ಸಹ ಲೂಟಿ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ನಾವು ಮಾಲೂರು ತಹಶೀಲ್ದಾರ್ ಕಚೇರಿ ಹತ್ರ ಬೇಕಾದಷ್ಟು ಹೋರಾಟಗಳು ಮಾಡಿರ್ತಕ್ಕಂಥ ದಾಖಲೆ ಕೂಡ ನಮ್ಮಲ್ಲಿದೆ. ಮತ್ತೆ ಸರ್ಕಾರದ ಸೊತ್ತುಗಳು ಏನಿರುತ್ತೆ, ಗುಂಡು ತೋಪು ಇರ್ಬೋದು, ರಾಜಕಾಲುವೆ ಇರ್ಬೋದು, ಸರ್ಕಾರ ಆಳು, ಸರ್ಕಾರ ಬೀಳು, ಇವೆಲ್ಲ ಸಾವಿರಾರು ಎಕರೆಗಳನ್ನ ಏನು ಭೂಗಳರ ಪಾಲಾಗಿದೆ. ಈ ಸಂಬಂಧಪಟ್ಟವ್ರಿಗೆ ನಾವು ದೂರು ಕೊಟ್ರೆ ದೂರಿಗೆ ಏನು ಆ ದೂರಿಗೆ ಕ್ರಮನೇ ತಗೊಂತ ಇಲ್ಲ. ತಹಶೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿ ಆಗ್ಬೋದು. ಇದೇನ್ ಕಣ್ಣು ಮುಚ್ಕೊಂಡು ಒಂದು ಒಳಗಿನ ವ್ಯಾಪಾರ ಮಾಡೋ ರೀತಿಯಲ್ಲಿ ನಡೀತದೆ ಅಂತ ನಮಗೂ ಕಾಣಿಸ್ತಾ ಇದೆ. ಇದೇ ಮಾಲೂರು ತಾಲೂಕಿನಾದ್ಯಂತ ಒಬ್ಬ ಬಾಬು ಅಂತ ಹೇಳ್ಬಿಟ್ಟು ಪೊಲೀಸ್. ಓಕೆ, ಮರಗಲ್ ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪ್ರತ್ಯಕ್ಷದರ್ಶಿ, ಸ್ಥಳೀಯರಾಗಿರುವ ಶ್ರೀನಿವಾಸ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಅವರೇ, ಪೊಲೀಸರಿಗೆ ಕಳ್ಳರನ್ನ ಹಿಡೀರಿ ಅಂತ ಹೇಳಿದ್ರೆ ಅವರೇ ಕಳ್ಳರ ರೀತಿಯಲ್ಲಿ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ನೀವಂತೂ ದಿನನಿತ್ಯ ಇಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ, ಏನ್ ಹೇಳ್ತೀರಾ ಈ ಬಗ್ಗೆ? ಮೇಡಮ್, ಏನಾಗಿದೆ ಇವತ್ತು ಮಾಲೂರು ತಾಲೂಕಿನ ವ್ಯವಸ್ಥೆ, ಈ ಪ್ರಾಕೃತಿಕ ಸಂಪತ್ತು ಏನಿದೆ, ಈ ಪ್ರಾಕೃತಿಕ ಸಂಪತ್ತನ್ನ ಹಗಲು ದರೋಡೆ ಮಾಡ್ತಕ್ಕಂಥ ರೀತಿಯಲ್ಲಿ ಇಡೀ ತಾಲೂಕು ಆಡಳಿತ ಆ ದರೋಡೆಕೋರರಿಗೆ ಬೆಂಗಾವಲಾಗಿ ನಿಂತಿದೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಜೊತೆಗೆ ಇವತ್ತು ಸರ್ಕಾರದಿಂದ ಯಾವುದೇ ರೀತಿಯ ಅನುಮತಿಗಳನ್ನ ಪಡೆಯದೆ ಆ ವಾಹನ ತಪಾಸಣಾ ನೆಪದಲ್ಲಿ
ಏನು ಈ ಒಂದು ಟಿವಿ ಮಾಧ್ಯಮ ಏನಿದೆ, ಕನ್ನಡ ಮಾಧ್ಯಮ ಒಂದು ಸ್ಟಿಂಗ್ ಆಪರೇಷನ್ ಏನ್ ನಡೀತಿದೆ, ಅದು ನಿಜವಾಗ್ಲೂ ಕೂಡ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಈ ಸಮಾಜದಲ್ಲಿ ಆಗ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಎತ್ತಿ ಹಿಡಿತಕ್ಕಂಥ ವಿಚಾರ. ಅದನ್ನ ನಾನು ಅಭಿನಂದಿಸೋದ್ರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕೂಡಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಜಿಲ್ಲಾಡಳಿತವನ್ನ ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಈ ಮುಖೇನ ಆಗ್ರಹಿಸ್ತಾ ಇದ್ದೇನೆ. ಶ್ರೀನಿವಾಸ್ ಅವರೇ, ನಾವು ಕೂಡ ನೋಡ್ತಾ ಇದ್ವಿ ಸಾಕಷ್ಟು ದಿನಗಳಿಂದ ಈ ರೀತಿಯಾಗಿ ಅಕ್ರಮ ನಡೀತಾನೆ ಇದೆ, ವಸೂಲಿ ಮೇಲೆ ವಸೂಲಿಯನ್ನ ಮಾಡ್ತಾನೆ ಇದ್ದಾರೆ. ಈ ಹಿಂದೆ ಏನಾದ್ರು ಕಂಪ್ಲೇಂಟ್ ಅನ್ನ ಸ್ಥಳೀಯರೆಲ್ಲರ ಸೇರ್ಕೊಂಡು ನೀಡಿದ್ದೀರಾ ಹಿರಿಯ ಅಧಿಕಾರಿಗಳಿಗೆ? ಮೇಡಮ್, ಈಗಾಗಲೇ ನಮ್ಮ ರೈತ ಸಂಘದ ಶ್ರೀನಿವಾಸ್ ಅವರೇ, ನಾನು ನಿಮ್ಮನ್ನ ಮಾತನಾಡಿಸ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಮಾಲೂರು ಶಾಸಕ ನಂಜೇಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್, ಏನಾಗ್ತಿದೆ ಸರ್ ನಿಮ್ ಕ್ಷೇತ್ರದಲ್ಲಿ? ವಸೂಲಿ ಮೇಲೆ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ರಾತ್ರಿ ಆದ್ರೆ ಸಾಕು, ಗ್ರಾನೈಟ್ಗೆ ಎಲ್ಲೂ ಕೂಡ ಸಂಚಾರಕ್ಕೆ ಅವಕಾಶ ಇಲ್ಲ. ಆದ್ರೆ ಇಲ್ಲಿ ಪೊಲೀಸರು ಮಾತ್ರ ಮುಕ್ತ ಸಂಚಾರವನ್ನ ಒದಗಿಸಿಕೊಡ್ತಾರೆ. ಯಾಕಂತ ಹೇಳಿದ್ರೆ ಪೊಲೀಸರ ಕೈ ಬಿಸಿ ಆಗ್ತಾ ಇದೆ. ಇಲ್ಲ, ನಮ್ಮ ತಾಲೂಕಲ್ಲಿ ಪೊಲೀಸ್ ಇಲಾಖೆ ತುಂಬಾ ಸ್ಟ್ರಾಂಗ್ ಆಗಿದೆ. ಎಲ್ಲಿ ನಡೀತದೆ ಅನ್ನೋದು ಇನ್ನು ನನಗೆ ಮಾಹಿತಿ ಇಲ್ಲ. ಆತರ ಅದೇ ನಾವು ಎಷ್ಟು ಸ್ಟ್ರಾಂಗ್ ಆಗ್ತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಸರ್. ಎಷ್ಟು ಸ್ಟ್ರಾಂಗ್ ಇದೆ ನಿಮ್ ತಾಲೂಕಲ್ಲಿ ಪೊಲೀಸ್ ಇಲಾಖೆ ಅನ್ನೋದನ್ನ ನಾವು ವಿಜುವಲ್ಸ್ ಮೂಲಕ ನಿಮ್ಗೂ ಕೂಡ ತೋರಿಸ್ತಾ ಇದ್ವಿ. ಏನ್ ಹೇಳ್ತೀರಾ ಈ ಬಗ್ಗೆ? ಈಗ ರಾತ್ರಿ ಎಲ್ಲ ವಸೂಲಿಗೆ ಇಳಿತಾರೆ ಪೊಲೀಸರು, ಕಳ್ಳಕಾಕರನ್ನ ಹಿಡೀರಿ ಅಂತ ಹೇಳಿದ್ರೆ ಇವರು ಮಾತ್ರ ಪೊಲೀಸರು ಈ ರೀತಿಯಾಗಿ ವಸೂಲಿಗೆ ಇಳಿತಾ ಇದ್ದಾರೆ. ನಿಮ್ ಗಮನಕ್ಕೆ ಇಲ್ಲಿವರೆಗೂ ಬಂದೇ ಇಲ್ವಾ ಸರ್? ಇಲ್ಲ 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 ಇದು ನನ್ನ ಗಮನಕ್ಕೆ ಬಂದಿಲ್ಲ. ಪೊಲೀಸ್ ಇಲಾಖೆ ನಮ್ಮ ತಾಲೂಕಲ್ಲಿ ತುಂಬಾ ಸ್ಟ್ರಾಂಗ್ ಇದೆ. ಈ ವಿಷಯ ತಾವು ಈಗ ಪ್ರಸ್ತಾವನೆ ಮಾಡ್ತಾ ಇದ್ರಿ, ಇದು ನನಗೆ ಗೊತ್ತಿಲ್ಲ. ಆ ತರ ಏನಾದ್ರು ಇದ್ರೆ ನಮ್ಮ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ನನಗೆ ಕಾಂಪ್ರಮೈಸ್ ಆಗೋದಿಲ್ಲ. ನಾನು ಸಾಮಾನ್ಯ ಒಬ್ಬ MLA, ನಾನು ಬಡವರಲ್ಲಿ ಆಯ್ಕೆ ಆಗಿರೋ MLA. ನನ್ನ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಂತ ಏನಾದ್ರು ನಡೀತಾ ಇದ್ರೆ ನಾನು ಕಾಂಪ್ರಮೈಸ್ ಆಗೋದಿಲ್ಲ. ಅಂತ ಅಧಿಕಾರಿಗಳ ಬಗ್ಗೆ ತಕ್ಷಣ ಕ್ರಮ ತಗೊಳ್ಳೋದಕ್ಕೆ ನನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮಾತಾಡ್ತೇನೆಮ್ಮ. ಈಗ ಸರ್, ರೈತ ಮುಖಂಡರು ಕೂಡ ನಮ್ ಜೊತೆ ಮಾತನಾಡ್ತಾ ಇದ್ರು. ಸಾಕಷ್ಟು ಬಾರಿ ಪ್ರತಿಭಟನೆಗಳನ್ನ ನಾವು ಇದ್ರ ಬಗ್ಗೆ ಮಾಡಿದೀವಿ, ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಏನು ಕೆಲಸ ಆಗಿಲ್ಲ ಅಂತ ಅವರೇ ಬೇಜಾರನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ತಾಲೂಕಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ಒಂದೇ ಒಂದು ಪ್ರತಿಭಟನೆ ಕೂಡ ಆಗಿಲ್ಲ. ಈ ವಿಷಯ ಯಾರು ಪ್ರಸ್ತಾವನೆ ಮಾಡಿದ್ರು ಏನೋ, ತಾವು ಪ್ರಸ್ತಾವ ಮಾಡಿರೋದು ತುಂಬಾ ಸಂತೋಷಕರ ವಿಷಯ. ನಾನು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೀಗೆ ತಕ್ಷಣ ಮಾತಾಡ್ತೇನೆ. ಆ ತರ ಓಕೆ ಸರ್, ಶಾರ್ಟ್ ಆಗಿ ಹೇಳಿ. ಹಾಗಾದ್ರೆ ಏನ್ ಕ್ರಮ ಕೈಗೊಳ್ತೀರಾ? ವಸೂಲಿ ಮಾಡೋದಕ್ಕೆ ಕಡಿವಾಣ ಬೀಳಿಸ್ತೀರಾ? ಹಾಗಾದ್ರೆ 100% ನಮ್ಮ ತಾಲೂಕಲ್ಲಿ ಅದಕ್ಕೆ ಕಾಂಪ್ರಮೈಸ್ ಆಗೋದಿಲ್ಲ ನಾನು. ಏನ್ ಕ್ರಮ ಕೈಗೊಳ್ತೀರಾ ಅಂತ ಹೇಳಿ ವಸೂಲಿ ಮಾಡೋರ ವಿರುದ್ಧ? ಅದು ನಿಜ ಆದ್ರೆ ಅಂತ ಅಧಿಕಾರಿ ಮೇಲೆ ಕ್ರಮ ತಗೊಳಕ್ಕೆ ನಾನು ಮೇಲಿನ ಅಧಿಕಾರಿ ಕರೆಸ್ಬಿಟ್ಟು ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡ್ಸಕ್ಕೆ ನಾನು ಮಾಡ್ತೇನೆ. ಅದು ಮಾಹಿತಿ ಕರೆಕ್ಟ್ ಆಗಿರ್ಬೇಕು ನನಗೆ. ಓಕೆ, ಖಂಡಿತವಾಗಿ ಇದು ನಿಜವಾಗಿರುವಂತಹ ದೃಶ್ಯವೇ. ಯಾಕಂತ ಹೇಳಿದ್ರೆ ಕೇವಲ ನಾವು ಸ್ಟಿಂಗ್ ಆಪರೇಷನ್ ಮಾಡಿರೋದು ಮಾತ್ರ ಅಲ್ಲ, ಈ ಬಗ್ಗೆ ರೈತ ಸಂಘಟನೆಯವರು ಕೂಡ ಹೇಳ್ತಾ ಇದ್ದಾರೆ, ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಪ್ರತಿನಿತ್ಯವೂ ಇವರ ವಸೂಲಿಯನ್ನು ನೋಡಿ ಎಲ್ಲರೂ ಕೂಡ ಬೇಸತ್ತಿದ್ದಾರೆ. ಹಾಗಾಗಿ ನೀವು ನಿಜಕ್ಕೂ ಒಂದು ಉತ್ತಮವಾದ ಕ್ರಮವನ್ನ ಕೈಗೊಳ್ತೀರಾ ಅನ್ನುವಂತಹ ನಂಬಿಕೆಯನ್ನ ನಾವು ಕೂಡ ಇಟ್ಕೊಂಡಿದ್ವಿ. ಥ್ಯಾಂಕ್ ಯು ಸೋ ಮಚ್ KY ನಂಜೇಗೌಡ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಈ ಬಗ್ಗೆ ನಾವು ಕೂಡ ಫಾಲೋ ಅಪ್ ಅನ್ನ ಮಾಡ್ತಾನೆ ಇರ್ತೀವಿ. ಮಾಲೂರು ಪೊಲೀಸರ ಕರಾಳ ಮುಖವನ್ನ ನಾವು ನೋಡುದು.